ಹಳೆದಾಗಿರುವಂಥ ಪ್ಯಾಂಟನ್ನು ತೊಗೊಂಡು ಒಂದು ಸೈಡ್ನಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸುತ್ತಲೂ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡ್ನಲ್ಲಿ ನೋಡಿ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಎಂಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಸೈಡ್ನಲ್ಲೂ ಕಟ್ ಮಾಡ್ಕೊಂಡು ಇವಾಗ ಈ ಕಡೆ ಸೈಡ್ನಲ್ಲೂ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ ಈ ರೀತಿ ಉಲ್ಟಾ ಮಡ್ಚ್ಕೋಬೇಕಾಗುತ್ತೆ. ನಂತರ ನೋಡಿ ಇಲ್ಲಿ ಕೆಳಭಾಗದಲ್ಲಿ ಮತ್ತು ಸೈಡ್ನಲ್ಲಿ ಎರಡು ಕಡೆ ನಾನು ಇವಾಗ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಕೈಯಲ್ಲಾದರೂ ಹೊಲ್ಕೋಬೋದು, ಇಲ್ಲ ಅಂತಂದರೆ ಹೊಲಿಗೆ ಯಂತ್ರನಾದರೂ ಬಳಸಿ ಸ್ಟಿಚ್ಚನ್ನು ಹಾಕೋಬೋದು. ಸೈಡ್ನಲ್ಲೂ ಕೂಡ ನಾನು ಇವಾಗ ಹೊಲಿಗೆನ ಹಾಕಿದ್ದೀನಿ ಮತ್ತು ಕೆಳಭಾಗದಲ್ಲೂ ಕೂಡ ಹೊಲಿಗೆನ ಹಾಕಿದ್ದೀನಿ. ಇವಾಗ ನೋಡಿ ಈ ಸೈಡ್ನಲ್ಲಿ ನಾವು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ವಲ್ವಾ ಎಲ್ ಟೈಪ್ನಲ್ಲಿ, ಅದನ್ನು ಈ ಥರ ಮಡ್ಚಿ ನೋಡಿ ಇಲ್ಲಿ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ. ಸ್ಟ್ರೇಟಾಗಿ ಇಲ್ಲಿ ಹೊಲಿಗೆಯನ್ನು ಹಾಕೋಬೇಕು. ನೋಡಿ ಇವಾಗ ಮಡ್ಚಿ ನಾನು ಎರಡು ಬದಿನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಇದು ರೆಡಿಯಾಗಿದೆ. ನೋಡಿ ಕೆಳಭಾಗದಲ್ಲಿ ಈ ರೀತಿ ಹೊಲಿದ್ನಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಸ್ಟಿಚ್ ಮಾಡಿದ ನಂತರ ಎಕ್ಸ್ಟ್ರಾ ನಾನು ಪ್ಯಾಂಟ್ನಲ್ಲಿ ಒಂದೆರಡು ಪೀಸನ್ನು ಈ ರೀತಿ ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪೀಸ್ಗಳನ್ನು ಈ ರೀತಿ ಮಡಚಿ ಸಿಂಪಲಾಗಿ ಹೊಲಿಗೆಯನ್ನು ಹಾಕೊಳ್ತಾ ಇದ್ದೀನಿ. ಹೊಲಿಗೆನ ಹಾಕ್ಬಿಟ್ಟು ಇದಕ್ಕೆ ಮೇಲ್ಭಾಗದಲ್ಲಿ ಇದನ್ನು ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇವಾಗ ಒಂದೊಳ್ಳೆ ಕ್ಯಾರಿ ಬ್ಯಾಗ್ ಅನ್ನೋದು ಸಿದ್ಧಾಗೋಯ್ತು. ಹೊರಗಡೆ ಶಾಪಿಂಗ್ ಎಲ್ಲ ಹೋಗಬೇಕಾದ್ರೆ ಈ ಬ್ಯಾಗನ್ನು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಅಥವಾ ಇದರಲ್ಲಿ ನಾವು ನೋಡಿ ಈ ರೀತಿ ತರಕಾರಿ ಹಣ್ಣನ್ನೆಲ್ಲ ಹಾಕಿಡೋದಕ್ಕೆ ಫ್ರಿಜ್ಜಲ್ಲಿ ಯೂಸ್ ಮಾಡ್ಬೋದು. ಬಟನಲ್ಲಿ ಹಾಕಿ ಇಡೋದ್ರಿಂದ ಚೆನ್ನಾಗಿ ಕೂಡ ಇರುತ್ತೆ. ಹೆಚ್ಚು ದಿನಗಳ ಕಾಲ ಬಾಳಿಕೆ ಕೂಡ ಬರುತ್ತೆ.